ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ಇದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶ ಹೊಂದಿರುವಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇರುವಂಥದ್ದು ರಾಮಾಯಣ ಕಾಲದ ಕಿಷ್ಕಿಂದೆ ಆಗಿರ್ಬೋದು, ದೇವಾಲಯ ಚಕ್ರವರ್ತಿ ಆಗಿರುವಂಥ ಇಟಿಗೆ ಆಗಿರ್ಬೋದು, ಮತ್ತು ಶಿಲಾಯುಗದ ಏನು 3000 ವರ್ಷಗಳ ಹಿಂದೆ ಕ್ರಿಸ್ತಪೂರ್ವದಲ್ಲಿಯೂ ಸಹ ಇಲ್ಲಿ ಮಾನವ ನೆಲೆಗಳಿದ್ದು ಅನ್ನೋದಕ್ಕೆ ಇಲ್ಲಿಯ ಮೋರೇರ್ ತಟ್ಟೆ ಆಗಿರ್ಬೋದು, ಅಥವಾ ಇಲ್ಲಿಯ ಗುಹಾ ಚಿತ್ರಗಳಾಗಿರ್ಬೋದು, ಮತ್ತು ಇಲ್ಲಿಯ ಕನಕಗಿರಿಯ ಕನಕಾಚಲಪತಿ, ಮತ್ತು ಹೀಗೆ ಅನೇಕ ದೇವಸ್ಥಾನಗಳು, ಜೊತೆಗೆ ಕೊಪ್ಪಳದ ಗವಿಮಠ, ಹುಲಿಗೆಮ್ಮ ದೇವಸ್ಥಾನ, ಮತ್ತು ಕಿನ್ನಾಳದ ಒಂದು ಕಲೆ ಏನು ವಿಜಯನಗರ ಕಾಲದಲ್ಲಿ ಕಿನ್ನಾಳ ಕಲೆ ಇತ್ತು. ಆ ಕಲೆ ಇದು ಸಹ ವಿಶ್ವ ಪರಂಪರೆಗೆ ಇದೆ. ಇಂಥ ಪರಂಪರೆಯನ್ನು ಹೊಂದಿರುವಂಥ ಇದರಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಆನೆಗುಂದಿ ಮತ್ತು ಹಂಪೆ, ಅಂದರೆ ಹಂಪಿಯನ್ನು ಸೇರಿಕೊಂಡಿರುವಂಥ ಆನೆಗುಂದಿ ಈಗ ಅದು ವಿಶ್ವ ಪರಂಪರಾ ಪಟ್ಟಿಯಲ್ಲಿದೆ. ಅದು ಪಾರಂಪರಿಕ ಇದಾಗಿದೆ. ಜೊತೆಗೆ ಇದು ಪಾರಂಪರಿಕ ಕಲೆ ಕಿನ್ನಾಳ ಸಹ ಈಗ ಅದನ್ನು ಸಹ ಗಣನೆಗೆ ತೆಗೆದುಕೊಳ್ತಾ ಇದ್ದಾರೆ. ಈ ಮಧ್ಯೆ ಏನು ಮೋರೇರ್ ತಟ್ಟೆ ಮತ್ತು ಈ ಇಟಿಗೆಯ ಮಹಾದೇವ ದೇವಾಲಯವನ್ನು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲು ಈಗಾಗಲೇ ಜಿಲ್ಲಾಡಳಿತ ಪ್ರಸ್ತಾವನೆ ಇದೆ. ಇಷ್ಟರಲ್ಲೇ ಅದು ಕುರಿತ ಇರ್ತದೆ. ಇದು ಒಂದು ಕಡೆ ಆಗಿದ್ದರೆ, ಇವತ್ತು ಕೇಂದ್ರದ ಪ್ರವಾಸೋದ್ಯಮ ಇಲಾಖೆ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಪ್ರವಾಸೋದ್ಯಮವನ್ನು ಉತ್ತೇಜಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ವಿಶೇಷ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಕೊಪ್ಪಳ ಜಿಲ್ಲಾಡಳಿತದಿಂದ ಏನು ಕಳೆದ 3 ನಿನ್ನೆ, ಇವತ್ತು ಮತ್ತು ನಾಳೆ, ಅಂದರೆ 3 ದಿನಗಳ ಕಾಲ ಇಲ್ಲಿ ಅನ್ವೇಷಣೆ ಏನು ಪ್ರವಾಸೋದ್ಯಮಕ್ಕೆ ಇರುವಂಥ ಅವಕಾಶಗಳೇನು ಅನ್ನುವಂಥ ಕಾರಣಕ್ಕಾಗಿ ಒಂದು ಸಭೆಯನ್ನು, ಮತ್ತು ಇಲ್ಲಿ ಏನು ರಾಜ್ಯ ಮಟ್ಟದಲ್ಲಿರೋ ಬಾಗ್ಲರ್ಗಳು, ಇನ್ಸ್ಯೂರ್ ಮತ್ತು ಏನು ಟೂರ್ ಆಪ್ರೇಟರ್ಗಳಿದ್ದಾರೆ ಅವುಗಳೆಲ್ಲವನ್ನು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ಈ ಭಾಗದಲ್ಲಿ ಏನೆಲ್ಲ ಅವಕಾಶಗಳಿವೆ ಈ ಅವಕಾಶಗಳನ್ನು ಬಳಸಿಕೊಂಡು ಜಿಲ್ಲೆಯ ಪ್ರವಾಸೋದ್ಯಮವನ್ನು ಬೆಳೆಸೋದಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕೇಂದ್ರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಈ ಕುರಿತು ಏನು ಜಿಲ್ಲಾಡಳಿತ ಮಾಡಿರುವಂಥ ಮನೆಗೆ ಕೇಂದ್ರ ಪ್ರವಾಸೋದ್ಯಮ ಇಲಾಖೆ ಮಂತ್ರಾಲಯದಿಂದ ಒಂದು ತಂಡ ಬಂದು ಈಗ ಪರಿಶೀಲನೆ ಮಾಡ್ತಾಯಿದೆ. ಇಲ್ಲಿರುವಂಥ ಐತಿಹಾಸಿಕ ತಾಣ ಮತ್ತು ಪ್ರವಾಸಿಗಳ ತಾಣ ಮತ್ತು ಬರ್ತಾ ಇರುವಂಥದ್ದು ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಇಲ್ಲಿಗೆ ಕೊಪ್ಪಳಕ್ಕೆ ಸುಮಾರು ಒಂದು 50 ಲಕ್ಷದಷ್ಟು ಜನ ಪ್ರವಾಸಿಗರು ಬರ್ತಾರೆ ಅನ್ನುವಂಥ ಅಂದಾಜಿದೆ. ಮತ್ತು ಇದು ಕೊಪ್ಪಳ ಇದು ಇನ್ಕ್ರೆಡಿಬಲ್ ಇಂಡಿಯಾದಲ್ಲಿ ಇದೊಂದು ಮಹತ್ವ ಸ್ಥಾನವನ್ನು ಹೊಂದ್ಕೊಳ್ತಾ ಇದೆ. ಮತ್ತು ಇದು ಕೊಪ್ಪಳ ಒಂದು ಬ್ರ್ಯಾಂಡ್ ಆಗಿರುವಂಥ ಇದಿದೆ. ಹಿಂದಿನ ಜಿಲ್ಲಾಡಳಿತ ಸಹ ಈ ಕುರಿತು ಕೊಪ್ಪಳ ಬ್ರ್ಯಾಂಡನ್ನು ಪರಿಚಯ ಮಾಡಿದರು. ಈಗ ಹೊಸ ಅದಕ್ಕೆ ಮುಂದೋಗಿ ಇದನ್ನು ಪ್ರವಾಸೋದ್ಯಮವನ್ನು ಬೆಳೆಸಬೇಕು. ಏನು ಹಂಪಿಗೆ ಬರುವಂಥ ಪ್ರವಾಸಿಗರು ಅದರ ಪಕ್ಕದಲ್ಲಿರುವಂಥ ಅಂಜನಾದ್ರಿಗೂ ಬರ್ತಾರೆ, ಆನೆಗುಂದಿಗೂ ಬರ್ತಾರೆ, ಜೊತೆಗೆ ಹುಲಿಗಿ ಮತ್ತು ಇಟಗಿ ಮಹಾದೇವ ಈ ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ. ಈ ಮಧ್ಯೆ ಇಲ್ಲಿರುವಂಥದ್ದು ಇನ್ನೊಂದು ದೇವಸ್ಥಾನ ಪುರಾದಲ್ಲೂ ಸಹ ಅದನ್ನು ಸೇರಿಸಬೇಕು ಅನ್ನುವಂಥ ಬೇಡಿಕೆಯೂ ಇದೆ. ಈ ಎಲ್ಲ ಇಡುವಂಥ ಏನು ಕೋಟಿಲಿಂಗ ಕ್ಷೇತ್ರಪುರ ಈ ಎಲ್ಲ ಸ್ಥಳಗಳನ್ನು ಪ್ರವಾಸಿಗರಿಗೆ ಒಂದು ಬಂದಿರುವಂಥ ಪ್ರವಾಸಿಗರಿಂದ 2-3 ದಿನ ಇದನ್ನು ವೀಕ್ಷಣೆ ಮಾಡುವಷ್ಟು ಎಲ್ಲ ಅವಕಾಶಗಳಿವೆ. ಇದಕ್ಕೆ ಪ್ರಚಾರ ಹೆಚ್ಚು ಬೇಕಾಗಿದೆ ಮತ್ತು ಅಭಿವೃದ್ಧಿಪಡಿಸಬೇಕಾಗಿದೆ. ಪ್ರವಾಸೋದ್ಯಮಗಳನ್ನು ಅಭಿವೃದ್ಧಿಪಡಿಸಿ ಒಂದು ಹಂತದಲ್ಲಿ ಕೊಪ್ಪಳವನ್ನು ಪ್ರವಾಸಿ ತಾಣ ಮಾಡೋದಕ್ಕೆ ಜಿಲ್ಲಾಡಳಿತ ಕ್ರಮ ಇದೆ. ಅದಕ್ಕೆ ಕೇಂದ್ರ ಸರ್ಕಾರದಿಂದಲೂ ಸಹ ಮನ್ನಣೆ ಸಿಕ್ಕಿ ಈಗ ಆ ಸಾಧ್ಯತೆಗಳ ಕುರಿತು ಒಂದು ಸಭೆ ನಡೆದಿರುವುದು ವಿಶೇಷವಾಗಿದೆ. ಇವತ್ತು ಅಂಜನಾದ್ರಿ ಇರ್ಬೋದು, ಅದರಲ್ಲಿ ಭಾಳಷ್ಟು ಪ್ರಸಿದ್ಧ ತಾಣಗಳು ಅದಾವ, ಪ್ರಸಿದ್ಧ ಸ್ಥಳಗಳು ಅದಾವ. ಇವತ್ತು ನಾವು ಗಂಗೆ ಸ್ನಾನ ಮಾಡ್ಬೇಕಂದ್ರೆ ಉತ್ತರ ಭಾರತದ ಕುಂಭಮೇಳಕ್ಕೆ ಹೋಗ್ತೀವಿ. ಅಲ್ಲಿ ಸ್ನಾನ ಮಾಡೋ ಸಾಗರವನ್ನು ನೋಡ್ತೀವಿ. ನಾವು ಭಕ್ತಿ ಸಾಗರವನ್ನೇ ನೋಡ್ಬೇಕಂದ್ರೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಗವಿಮಠಕ್ಕೆ ಬರಬೇಕು. ಅಷ್ಟು ಭಕ್ತಿ ಸಾಗರವನ್ನ ಭಕ್ತಿಯಲ್ಲಿ ಹೆಂಗ್ ಮಿಂದೇಳ್ತಾರ ಅನ್ನೋದು ನೋಡ್ಬೋದು ನಾವು. ಎಲ್ಲ ಜನ, ಲಕ್ಷಾಂತರ ಜನ ಬರ್ತಾರ, ಎಲ್ಲರೂ ಭಕ್ತಿಯಿಂದ ಬರ್ತಾರ. ಅವರೇ ಬಂದು ಸೇವೆ ಮಾಡ್ತಾರ, ಅವರೇ ಪ್ರಸಾದ ತರ್ತಾರ, ಅವರೇ ಕೊಡ್ತಾರ. ಇಂಥ ಸ್ಥಳ ನನಗನ್ಸುತ್ತ ಜಗತ್ತಿನಾಗ ಎಲ್ಲೂ ಇರ್ಲಿಕ್ಕಿಲ್ಲ ಅಂತೇಳಿ. ನನ್ನ ಇಷ್ಟು ವಯಸ್ಸಿನಲ್ಲಿ ನಾನು ಕೂಡ ಬಹಳಷ್ಟು ದೇಶವನ್ನು ಅಡ್ಡಾಡಿದ್ದೀನಿ. ಅವರೇ ಬಂದು ಅವರೇ ಸೇವೆ ಮಾಡಿ ಅವರೇ ಎಲ್ಲ ಪದಾರ್ಥಗಳನ್ನು ತಗೊಂಡು ಕೊಟ್ಟು ಒಂದೇ ಒಂದು ಸಣ್ಣ ಇರ್ತಕ್ಕಂಥ ಸ್ಥಳ ಜಗತ್ತಿನಲ್ಲಿ ಎಲ್ಲಿ ಇರ್ಲಿಕ್ಕಿಲ್ಲ. ಲಕ್ಷಾಂತರ ಜನ ಸೇರತಕ್ಕಂಥ ಸ್ಥಳಗಳು ಜಗತ್ತಿನಲ್ಲಿ ಇರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರ ಒಂದೇನಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಈ ಸ್ಥಳಗಳು ಇಷ್ಟೆಲ್ಲ ಇದ್ರೂ ಕೂಡ ಪ್ರಚಾರದ ಕೊರತೆ ಆಗ್ತಾ ಇದೆ. ಪ್ರಚಾರದ ಕೊರತೆ ಬಹಳಷ್ಟು ಮಂದಿಗೆ ಇದ್ರ ಪರಿಚಯನೇ ಆಗಲ್ಲ.
ಇವತ್ತು ಅಂಜನಾದ್ರಿ ಇರ್ಬೋದು, ಗವಿಮಠ ಇರ್ಬೋದು, ನಮ್ಮ ಚಿಕ್ಕಬೆಣ್ಕಲ್ ಶಿಲೆ ಇರ್ಬೋದು, ನಮ್ಮ ಇಟಗಿದು ಇರ್ಬೋದು, ಬಹಳಷ್ಟು ಸ್ಥಳಗಳದಾವೆ. ಪ್ರಚಾರದ ಕೊರತೆಯಿಂದ ಜನರಿಗೆ ಪರಿಚಯನೇ ಆಗ್ತಾ ಇಲ್ಲ. Anjanadri, it is believed to be birthplace of Lord Hanumana. It is in Chikrampur village of Gangavati Taluk. The temple was built during Vijayanagara times, and we have a historian one of the historian has written in a journal which says that the temple was built in 15th century. As per our records in Book of Endowment, it was recorded in 1951. And state government has sanctioned around 200 crores for development of Anjanadri. But it comes in under Havama, that is Hampi World Heritage Management Authority area. And we have an integrated management plan. There are some restrictions of UNESCO, ASI. We have to navigate through all that. Tomorrow, whenever we go there, we will just explain about it. Then Karnataka's first and only wolf sanctuary is in Bankapur, that is in Gangavati Taluk. We have Anagundi, as I told earlier, it is first capital of Vijayanagara. And Kinnal you have visited today, it is also GI tagged craft. It is also dates back to Vijayanagara time. And Pura Somanatheshwara temple is a pious temple where 1000 Shivalingas are there. Regarding Anjanadri, it has shot into fame after Ram Mandir was built. And recently we had a Hanumamala for 2 days on December 3rd and 4th. 2,38,000 devotees visited in 36 hours. So these are some of the photographs of whatever sites we have, historic, prehistoric, and also this is one of the most important thing, cave paintings. ನೀವು ಯಾವುದೇ ಒಂದು ಕಲ್ಚರನ್ನು ಡಿಪಿಕ್ಟ್ ಮಾಡೋದು ಪೇಂಟ್ ಮೂಲಕ ಮಾಡ್ತಾರೆ. ಆ ಪೇಂಟಲ್ಲಿ ಡೈಲಿ ಲೈಫ್ ಏನಿದೆ, ಅವ್ರ ಕಲ್ಚರ್ ಏನಿದೆ, ಆಮೇಲೆ ಸಿವಿಲೈಸೇಷನ್ದು ಏನೇನು ಫೀಚರ್ಸ್ ಇದೆ, ಇವನ್ ಹಿಸ್ಟಾರಿಕ್ ಮಾನ್ಯುಮೆಂಟ್ಸ್ ಎಲ್ಲನೂ ಕೂಡ ದೇ ಆರ್ ಪಾರ್ಟ್ ಆಫ್ ಅವರ್ ancient culture, cultural heritage. And Ashoka ruled Koppal and Raichur this part. There are so many edicts are found. In Koppal we have 2 edicts, one at Palkigundu and the other in Madamaleshwar temple, Indrakila. This is the first time that the Ministry of Tourism through the Bangalore office is organizing a familiarization trip to the district of Koppal with branding it as Discover Koppal. Joining us on this trip today are 11 tour operators who are based in Bangalore. They all represent all the major tourism associations, KTF, KTS, IATO, ETA, and also the Ministry of Tourism accredited tour operators. And along with them joining us are 7 influencers, all of them who have very good followers. So you can really expect a lot of promotion for Koppal from these people. So they are all here to explore what the district has to offer and in turn promote this destination to a larger audience. So from the tour operators we can expect them to include Koppal. As sir had already said, Hampi is a well-known destination which could be a disadvantage for Koppal, but I see that it is the lack of knowledge. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಕೇಂದ್ರದ ಸರ್ಕಾರದ ಕೊಡುಗೆ ನೀಡುತ್ತಾ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶಗಳು ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.